ಹೇ ಕತ್ತೆ ಅಂತ ನಮ್ಮ ಹಿರಿಯರಿಂದ ನಾವು ಒಂದಲ್ಲ ಒಂದು ಸಲ ಬೈಸ್ಕೊಂಡೇ ಇರ್ತೀವಿ. ಕತ್ತೆ ಅಂದರೆ ದಡ್ಡ, ತಿಳುವಳಿಕೆ ಇಲ್ದವನು, ಮೊಂಡ ಎಂಬ ಅರ್ಥ ಅಷ್ಟೇ. ಆದರೆ ಪ್ರಾಣಿ ತಜ್ಞರು ಹೇಳೋ ಪ್ರಕಾರ ಕತ್ತೆ ನಾವು ತಿಳಿದಷ್ಟು ದಡ್ಡ ಪ್ರಾಣಿ ಅಲ್ಲ ಅಂತೆ. ಅದಕ್ಕೂ ಕೂಡ ಬುದ್ಧಿ ಇದೆಯಂತೆ. ಅದು ತನ್ನ ರಕ್ಷಣೆಗಾಗಿ ತನ್ನ ಹಿಂದಿನ ಎರಡೂ ಕಾಲುಗಳನ್ನು ಎತ್ತಿ ಒದೀತದಲ್ಲ, ಅದು ಅದರ ಬುದ್ಧಿಶಕ್ತಿಗೆ ಒಂದು ಸಾಕ್ಷಿ ಅಂತೇಳಿ ಪ್ರಾಣಿ ತಜ್ಞರೇ ಹೇಳ್ತಾರೆ. ಆದರೂ ಇಂದಿನಿಂದಲೂ ನಮ್ಮ ಜನರು ಕತ್ತೆಯನ್ನು ಒಂದು ದಡ್ಡ ಪ್ರಾಣಿ ಅಂತಲೇ ಟ್ರೀಟ್ ಮಾಡ್ತಾ ಬಂದಿದ್ದಾರೆ. ಕತ್ತೆ ಥರ ಇದೆಯಾ, ಕತ್ಗಾದಷ್ಟು ವಯಸ್ಸಾಯಿತೆ, ಕತ್ತೆ ಥರ ಚಾಕರಿ ಮಾಡ್ತೀಯಾ ಅಂತೆಲ್ಲ ಬೈತಾರೆ. ಜನಪದ ಕಥೆಗಳಲ್ಲಿ, ಪುರಾಣಗಳಲ್ಲಿ ಕತ್ತೆಯನ್ನು ಒಂದು ಬಹುಮುಖ್ಯ ಪಾತ್ರವನ್ನು ಮಾಡಿಕೊಂಡು ಅನೇಕ ಕಥೆಗಳನ್ನು ರಚಿಸಿದ್ದಾರೆ. ಅದರಲ್ಲಿಯೂ ಈಸೋಪನ ನೀತಿ ಕಥೆಗಳು ಅಂತ ನೀವು ಕೇಳಿರ್ಬೋದು, ಬಾಲ್ಯದಲ್ಲಿ ಓದಿರ್ತೀರಿ. ಈ ಈಸೋಪ ತನ್ನ ಕಥೆಗಳಲ್ಲಿ ಕತ್ತೆಯನ್ನೇ ಬಹುಮುಖ್ಯ ಪಾತ್ರವನ್ನಾಗಿ ಮಾಡಿಕೊಂಡು ಅನೇಕ ಕಥೆಗಳನ್ನು ರಚಿಸಿದ್ದಾರೆ. ಈಗಿರುವಾಗ ಒಂದು ಜನಪ್ರಿಯವಾದಂಥ ಬಹಳ ಒಂದು ತಮಾಷೆ ಕಥೆ ಇದೆ, ಅದನ್ನು ಇಲ್ಲಿ ಹೇಳಬೇಕು. ಏನಪ್ಪ ಅಂದರೆ, ಈ ಕತ್ತೆ ಬಗ್ಗೆ ಈಸೋಪ ಕಥೆಗಳನ್ನು ರಚಿಸ್ತಿದ್ನಲ್ಲ, ಇದು ದಡ್ಡ ಪ್ರಾಣಿ ಅಂತ. ಆಗ ಈ ಕತ್ತೆಗೆ ಒಂದು ಸಲ ಬೇಸರ ಆಗಿಬಿಟ್ಟು ಈಸೋಪನ ಹತ್ರ ಹೋಗುತ್ತೆ. ನೋಡಯ್ಯ ಈಸೋಪ, ಎಲ್ಲ ಕಥೆನಲ್ಲೂ ದಡ್ಡ ಅನ್ನಂಗೆ ಬಿಂಬಿಸಿದ್ಯಾ, ಯಾವುದಾದ್ರು ಒಂದು ಕಥೆನಲ್ಲಾದರೂ ನಾನು ಜಾಣ ಬುದ್ಧಿವಂತನ ತೋರ್ಸಯ್ಯ ಅಂತ ಕೇಳ್ಕೊಳ್ತಂತೆ. ಆಗ ಹೇಳಿದಂತೆ ಈಸೋಪ, ಅಲ್ಲಪ್ಪ, ನಿನ್ನನ್ನು ಬುದ್ಧಿವಂತ ಅಂತ ತೋರಿಸಿದರೆ ನನ್ನನ್ನು ಕತ್ತೆ ಅಂತ ತಿಳ್ಕೊತಾರೆ ಅಂದ. ಆತ್ಮೀಯ ನೋಡಿದ್ರೆ, ಕತ್ತೆಯ ಈ ತಮಾಷೆಯ ಕತೆ ಇಷ್ಟವಾಗಿದ್ದರೆ, ಹಾಗೆ ಕತ್ತೆಯ ಮುಗ್ಧತೆಯನ್ನು ನೀವು ಕೂಡ ಮೆಚ್ಚೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಬಗ್ಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ಕೊನೆಗೆ ತಿಳಿಸಿ. ಈ ವಿಡಿಯೋ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಕತ್ತೆಯನ್ನು ಕತ್ತೆ ಎನ್ನುವ ಹೆಸರಿನಿಂದ ಅಷ್ಟೇ ಅಲ್ಲದೆ ಗಾರ್ಧಬ, ರಾಸಬ, ಕರ, ಊರ್ತಿರ್ಗ ಅನ್ನೋ ಹೆಸರುಗಳಿಂದಲೂ ಕರೀತಾರೆ. ಈ ಕತ್ತೆ ಕೂಡ ನಮ್ಮ ಎಲ್ಲ ಸಾಕು ಪ್ರಾಣಿಗಳಂತೆ ಮೂಲತಃ ಕಾಡು ಪ್ರಾಣಿ ಆಗಿತ್ತು. ಆ ಕಾಡು ಪ್ರಾಣಿಯನ್ನು ಈಜಿಪ್ಟ್ನಲ್ಲಿ ಸುಮಾರು 5,000 ವರ್ಷಗಳ ಹಿಂದೆ ಕಾಡಿನಿಂದ ತಂದು ಪಳಗಿಸಿ ಅದನ್ನು ಸಾಕು ಪ್ರಾಣಿಯನ್ನಾಗಿ ದುಡಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ತದನಂತರ ಅದು ವಿಶ್ವದಾದ್ಯಂತ ಹಬ್ಬುತ್ತದೆ. ಬಟ್ಟೆ ತೊಳೆಯುವುದನ್ನೇ ಕಾಯಕ ಮಾಡಿಕೊಂಡಿದ್ದಂತಹ ನಮ್ಮ ಮಡಿವಾಳ ಸಮಾಜ ಈ ಕತ್ತೆಯನ್ನು ಭಾಳ ಮುಖ್ಯವಾಗಿ ಸಾಕ್ತಿದ್ರು. ಯಾಕೆಂದರೆ ಈ ಕತ್ತೆ ಮೇಲೆ ಬಟ್ಟೆಗಳನ್ನು ಏರ್ಕೊಂಡು ಹಳ್ಳುಗಳಿಗೆ ಹೋಗಿ ಅಥವಾ ಕೆರೆಗಳಿಗೆ ಹೋಗಿ ಅಲ್ಲಿ ಬಟ್ಟೆ ತೊಳ್ಕೊಂಬರೋಕ್ಕೆ ಎಷ್ಟು ಏರಾದರೂ ಹೊರ್ತಾ ಇತ್ತು. ಹೀಗಾಗಿ ಇದು ಅಗಸರ ಮನೆಯ ಒಂದು ಸಾಕು ಪ್ರಾಣಿ ಆಗಿತ್ತು. ತದನಂತರ ಈ ಕುರಿಗಾಹಿಗಳು ವಲಸೆ ಹೋಗ್ಬೇಕಾದ್ರೆ ತಮ್ಮ ಸರಂಜಾಮುಗಳನ್ನು ಏರ್ಕೊಂಡು ಹೋಗಲಿಕ್ಕೆ ಕತ್ತೆಯನ್ನು ಬಳಸ್ತಿದ್ರು. ಆದರೆ ಈಗ ಕತ್ತೆ ಇನ್ನೂ ಬೇರೆ ಬಹುಪಯೋಗಿಯಾಗಿ ಬಳಕೆಯಾಗ್ತಿದೆ. ಅದರಲ್ಲೂ ಭಾಳ ಮುಖ್ಯವಾಗಿ ಇದರ ಹಾಲು ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಆಗ್ತಿದೆ. ಹಾಗಾಗಿ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದಾದ್ಯಂತ ಕತ್ತೆಯ ಫಾರಮ್ಗಳು ಹುಟ್ಟುತ್ತಾ ಇದ್ದಾವೆ. 3 ಸ್ಪೂನು ಹಾಲಿಗೆ 100 ರೂಪಾಯಿಗಟ್ಟಲೆ ಮಾರಾಟ ಮಾಡ್ತಾರೆ. ಕತ್ತೆಯನ್ನು ಹಿಡ್ಕೊಂಬಂದು ಹಾಲು ಕತ್ತೆ ಹಾಲು ಬೇಕಾ, ಕತ್ತೆ ಹಾಲು ಅಂತ ಮಾರಾಟ ಮಾಡ್ತಾರಲ್ಲ, ಅವರು ಬರೀ 3 ಸ್ಪೂನ್ಗೆ 100 ರೂಪಾಯಿಯನ್ನು ವಸೂಲು ಮಾಡ್ತಾರೆ. ಅಂದರೆ ಕತ್ತೆಯ ಹಾಲಿಗೆ ಅಷ್ಟೊಂದು ಡಿಮ್ಯಾಂಡ್ ಇದೆ. ಈ ಕತ್ತೆಯ ಹಾಲಿನಿಂದ ಅನೇಕ ಸೌಂದರ್ಯವರ್ಧಕಗಳನ್ನು, ಸೋಪನ್ನು ತಯಾರು ಮಾಡ್ತಾರೆ ಅಂತ ಹೇಳ್ತಾರೆ. ಅಲ್ಲದೆ ಇದರ ಗಂಜಲ ಕೂಡ ಔಷಧೀಯ ಗುಣವನ್ನು ಹೊಂದಿದೆ ಅಂತೇಳಿ ಗಂಜಲ ಕೂಡ ಮಾರಾಟ ಆಗ್ತಾಯಿದೆ. ಕತ್ತೆಯನ್ನು ಸಾಕೋದು ಭಾಳ ಸುಲಭ. ಎಂಥ ಆಹಾರವನ್ನಾದರೂ ತಿಂದು ಹೆಚ್ಚು ಕಾಲ ನೀರು ಕುಡಿಯದೇ ಇರಬಲ್ಲಂತಹ ಪ್ರಾಣಿ ಇದು. ಹೀಗಾಗಿಯೇ ಹಿಂದೆ ಕೂಡ ಕತ್ತೆಗಳನ್ನು ಹಿಂಡಾಗಿ ಸಾಕ್ತಿದ್ರು. ಯಾಕಾಗಿ ಸಾಕ್ತಿದ್ರು ಅಂದರೆ ಗೊಬ್ಬರಕ್ಕೋಸ್ಕರ ಸಾಕ್ತಿದ್ರು. ಕತ್ತೆ ಗೊಬ್ಬರ ತುಂಬ ಶ್ರೇಷ್ಠ ಭೂಮಿಗೆ ಅನ್ನುವ ಮಾತಿದೆ. ಈ ಕತ್ತೆಗಳನ್ನು ತೆಂಗಿನ ಗಿಡಗಳಿಗೆ ಬುಡಕ್ಕೆ ಮತ್ತು ಅಡಿಕೆ ಗಿಡಗಳ ಬುಡಕ್ಕೆ ಕಟ್ಟಿ ಅವುಗಳನ್ನು ಹೆಚ್ಚು ಪೌಷ್ಟಿಕಗೊಳಿಸ್ತಾಯಿದ್ರು ಗಿಡಗಳನ್ನು. ಇವತ್ತು ಕೂಡ ಅಡಿಕೆ ಗಿಡಗಳ ಪೋಷಣೆಗಾಗಿಯೇ ಕತ್ತೆಗಳನ್ನು ಸಾಕುವ, ಅಂದರೆ ಕತ್ತೆ ಗೊಬ್ಬರವನ್ನು ಅಡಿಕೆ ಗಿಡಗಳಿಗೆ ಹಾಕಬೇಕು, ಅಡಿಕೆ ಗಿಡಗಳು ಬುಡಕ್ಕೆ ಕಟ್ಟಬೇಕು ಅನ್ನುವ ಕಾರಣಕ್ಕೆ ಕತ್ತೆಯನ್ನು ಸಾಕುವುದು ಹೆಚ್ಚಾಗ್ತಾ ಇದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ಹೆಚ್ಚು ವಿವರವಾಗಿ ತಿಳಿಸ್ತೀನಿ. ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಮಸ್ತೆ.